ಕಳೆದ ಒಂದು ವರ್ಷದಲ್ಲಿ ಯಾರಿಗೆ ಹಣ ಡಬಲ್ ಆಯ್ತು ಅಂತ ನೋಡೋಣ. ನೀವು ಒಂದು ವರ್ಷದಿಂದ 1 ಲಕ್ಷವನ್ನ ಭಾರತದ ಶೇರ್ ಮಾರುಕಟ್ಟೆ ಅಂದ್ರೆ ನಿಫ್ಟಿ 50 ಹೂಡಿಕೆ ಮಾಡಿದ್ರೆ ಅದು 1,09,000 ಆಗಿರುತ್ತಿತ್ತು. ಯಾಕಂದ್ರೆ ನಿಫ್ಟಿ ಸುಮಾರು 9% ಎಲ್ಲ ರಿಟರ್ನ್ ಕೊಟ್ಟಿದೆ. ಅದೇ ಹಣವನ್ನ ನೀವು USA ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದು 1,16,000 ಆಗಿರ್ತಿತ್ತು. ಯಾಕಂದ್ರೆ USA ಇಂಡೆಕ್ಸ್ ಸುಮಾರು 16% ಎಲ್ಲ ರಿಟರ್ನ್ ಕೊಟ್ಟಿದೆ. ಹೂಡಿಕೆ ಮಾಡಲು ಈ ETF ಅನ್ನು ಯೂಸ್ ಮಾಡಬಹುದು. ಇನ್ನು ನೀವೇನಾದ್ರೂ ಚೀನಾ ಮಾರ್ಕೆಟ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 1,33,000 ಆಗಿರುತ್ತಿತ್ತು. ಯಾಕಂದ್ರೆ 33% ಎಲ್ಲ ರಿಟರ್ನ್ ಕೊಟ್ಟಿದೆ. ಇನ್ನು ಇನ್ವೆಸ್ಟ್ ಮಾಡಿದ್ರೆ ಈ ETF ಎಲ್ಲ ನೋಡಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸಿದೀನಿ. ನನ್ನ ಚಾನಲ್ ಇರುತ್ತೆ, ನೋಡಬಹುದು. ಅದೇ 1 ಲಕ್ಷ ನೀವೇನಾದ್ರೂ ಬಿಟ್ ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಓನ್ಲಿ 89,000 ಆಗ್ತಿರ್ತಿತ್ತು. ಯಾಕಂದ್ರೆ ಬಿಟ್ ಕಾಯಿನ್ ಅಲ್ಲಿ ಇವಾಗ ನೆಗೆಟಿವ್ ರಿಟರ್ನ್ಸ್ ಎಲ್ಲ ಕೊಡ್ತಾ ಇದೆ. ಆದ್ರೆ ಗೋಲ್ಡ್ ದೊಡ್ಡ ಮಟ್ಟದಲ್ಲಿ ರಿಟರ್ನ್ ಕೊಡ್ತಾ ಇದೆ. ನೀವೇನಾದ್ರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 1,85,000 ಆಗಿರೋದು. ಯಾಕಂದ್ರೆ ಒಂದು ವರ್ಷದಲ್ಲಿ 85% ಎಲ್ಲ ರಿಟರ್ನ್ ಕೊಟ್ಟಿದೆ. ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಈ ETF ಎಲ್ಲ ಚೂಸ್ ಮಾಡಬಹುದು. ಇದಕ್ಕಿಂತ ಹೆಚ್ಚು ಲಾಭ ನೀಡಿರುವಂತದ್ದು ಸಿಲ್ವರ್. ನೀವೇನಾದ್ರೂ ಸಿಲ್ವರ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು 2 ಲಕ್ಷ ಆಗಿರೋದು. ಯಾಕಂದ್ರೆ ಒಂದು ವರ್ಷದಲ್ಲಿ ಅದು 100% ಎಲ್ಲ ರಿಟರ್ನ್ ಕೊಟ್ಟಿದೆ.